Hey fam, welcome back to my YouTube channel. ಆ್ಯಂಡ್ ಯಾರ್ಯಾರನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಮರಿದಿರ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟ್ಯಾಪ್ ಮಾಡೋದು ಮರಿಬೇಡಿ, ಬಿಕಾಸ್ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಇವತ್ತೇನಪ್ಪ ಅಂದರೆ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಟೈಮ್ ಆಲ್ರೆಡಿ ಲೇಟ್ ಆಗಿದೆ, 7:20 ಆಗಿದೆ. ಆ್ಯಂಡ್ ಇವತ್ತು ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಕಾಟೇರಮ್ಮ ದೇವಸ್ಥಾನಕ್ಕೆ, ಹೊಸಕೋಟೆಯಲ್ಲಿರೋ ದೇವಸ್ಥಾನಕ್ಕೆ. ಆ್ಯಂಡ್ ತುಂಬ ದಿನದಿಂದ ಹೋಗ್ಬೇಕಂತ ಇತ್ತು, ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯಿಂದ 44 ಮಿನಿಟ್ಸ್ ಆಗುತ್ತೆ, ಅಂದರೆ 25 ಕಿಲೋಮೀಟರ್. ಆ ದೇವಸ್ಥಾನದಲ್ಲಿ ಏನೇನು ಸ್ಪೆಷಲ್ ಆ್ಯಂಡ್ ಹೇಗಿರುತ್ತೆ, ಅಲ್ಲಿ ಏನೇನು ನಡೆಯುತ್ತೆ ಅಂತ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಟು ವಾಚ್ ದಿಸ್ ವಿಡಿಯೋ. ಸೊ ಫಸ್ಟ್ ಆಗಲೇ ನಾವು ಮನೆ ಬಿಟ್ವಿ. ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿರ್ತಿತ್ತು 7 ಗಂಟೆ ಅಂದರೆ 7 o'clock ಮನೆ ಬಿಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸಿಕ್ಕಾಪಟ್ಟೆ ಲೇಟ್ ಆಯಿತು. 1 hour ನಾವು ಲೇಟ್ ಆಗಿಬಿಟ್ವಿ. 8:15 or 8:20 ನಾವು ಮನೆ ಬಿಟ್ವಿ. ಆಮೇಲೆ ಲೇಟ್ ಆದರೆ ಇನ್ನೊಂದೇನೆಂದರೆ ತುಂಬ ಬಿಸಿಲು ಜಾಸ್ತಿ ಆಗುತ್ತೆ, ಸೊ ನಡೆಯೋಕ್ಕಾಗಲ್ಲ. ಸೊ ಅಲ್ಲಿ ಫಸ್ಟ್ ಮನೆ ಬಿಟ್ಟಾದಮೇಲೆ ಆ್ಯಂಡ್ ಅಲ್ಲೋಗಿ ರೀಚ್ ಆದಮೇಲೆ ಫಸ್ಟ್ ನಮಗೆ ಸಿಗೋದೇನಪ್ಪ ಅಂದರೆ, ನೀವು ಗಾಡಿ ಅಥವಾ ಕಾರ್ ಪಾರ್ಕ್ ಮಾಡಬೇಕಲ್ವ, ಸೊ ಟೋಕನ್ ಕೊಡ್ತಾರೆ ಎಷ್ಟು ಅವರ್ಸ್ ಮೇಲೆ ಅಂತ. ಆ್ಯಂಡ್ ಅದಾದಮೇಲೆ ಎಂಟ್ರೆನ್ಸ್ ಹೀಗಿರುತ್ತೆ. ಫಸ್ಟ್ ಎಲ್ಲ ಸ್ಟಫ್ಸ್ ಅಂದರೆ ತಿಂಡಿಗಳು, ಮಜ್ಜಿಗೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಎಲ್ಲ ತಿಂಡಿಗಳು ಏನೇನು ಬೇಕೋ ಅದು ಎಲ್ಲ ಥರದ ತಿಂಡಿಗಳು ಸಿಗುತ್ತೆ. ಚಿಪ್ಸ್ ಆಗಿರ್ಬೋದು, ಎಲ್ಲನೂ ಲೈಕ್ ಆಲ್ ಟೈಪ್ಸ್ ಆಫ್ ಈಟಬಲ್ಸ್, ಕಡಲೆಪುರಿಯಿಂದ ಹಿಡಿದು ಎಲ್ಲನೂ ಸಿಗುತ್ತೆ. ಆ್ಯಂಡ್ ಬರ್ತಾ ದೆನ್ ನೆಕ್ಸ್ಟ್ ಬರೋದು ಅದ್ರದ್ದು ಬೋರ್ಡ್ ಕಾಣಿಸ್ತಿದೆಯಲ್ಲ, ಅಮ್ಮ ಶಕ್ತಿ ಪೀಠ ಅಂತ. ಸೊ ಇದು ಒಳಗಡೆ ಎಂಟ್ರೆನ್ಸ್ ಆಗಿರುತ್ತೆ. ಕಾಣ್ತಿದ್ದಾರಲ್ಲ, ತುಂಬ ರಶ್ ಇತ್ತು. ಆ್ಯಂಡ್ ಟ್ಯೂಸ್ಡೇ ಮತ್ತು ಫ್ರೈಡೇ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ತುಂಬ ರಶ್ ಇರುತ್ತೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ ಎಷ್ಟೊಂದು ಜನ ಆಲ್ರೆಡಿ ಸುತ್ತಾ ಇದ್ದಾರೆ ಮರನ. ಆ್ಯಂಡ್ ಯಾಕಪ್ಪ ಸುತ್ತೋದು ಅಂತ ನೀವೇನಾದ್ರು ಡೌಟ್ ಇದ್ದರೆ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಬಗ್ಗೆ ಇರ್ಬೋದು, ಅಥವಾ ನೀವು ಯಾವ್ದಾರ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರ ಅದರ ಬಗ್ಗೆ ಇರ್ಬೋದು, ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರ ಅದರ ಬಗ್ಗೆ ಇರ್ಬೋದು, ಆ್ಯಂಡ್ ನಿಮ್ದು ಯಾವುದೇ ಓನ್ ರೀಸನ್ಸ್ ಇದು ಅದು ಎಲ್ಲದಕ್ಕೂ ಇಷ್ಟಿಷ್ಟು ರೌಂಡ್ಸ್ ಅಂತ ಇರುತ್ತೆ. ಅಲ್ಲಿ ಕೇಳಿ ಕಾಯಿ ತೊಗೊಂಡ್ಮೇಲೆ ಅವರು ಇಷ್ಟು ರೌಂಡ್ಸ್ ಅಂತ ಕಾಯಿ ಕೊಟ್ಟಮೇಲೆ ಒಂದು ಚೀಟಿ ಕೊಡ್ತಾರೆ, ಅದರಲ್ಲೇ ಎಲ್ಲ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ನಾವು ಬಂದು ಫಸ್ಟ್ ದರ್ಶನಕ್ಕೆ ಹೋಗಬೇಕಿತ್ತು ಕಾಯಿ ಕಟ್ಟೋಕ್ಕಿಂತ ಮುಂಚೆ. ಸೊ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋದ್ವಿ, ಬಟ್ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ವಾಪಸ್ ಬಂದ್ವಿ ಅಲ್ಲಿಂದ. ಆ್ಯಂಡ್ ಸ್ಪೆಷಲ್ ದರ್ಶನ ತುಂಬ ಲೇಟ್ ಆಗ್ತಿತ್ತು, ಸೊ ಸ್ಪೆಷಲ್ ದರ್ಶನಕ್ಕೆ ನಿಂತಿರೋವಾಗ. ಆ್ಯಂಡ್ ಇಲ್ಲಿ ಏನಂದರೆ ಹಾಲ್ ಟಿಕೆಟ್ಸ್ ಅಂತ ಹಿಡ್ದು ಎಲ್ಲರ ಫೋಟೋಸು ಎಲ್ಲ ಪೇಸ್ಟ್ ಮಾಡಿರ್ತಾರೆ, ಅಥವಾ ನೀವೇನು ಆಗಬೇಕಂತ ಅಂದ್ಕೊಂಡಿದ್ದೀರ ಅದನ್ನ ಕೂಡ ಬರ್ದಾಕಿದ್ರು. ಆ್ಯಂಡ್ ನನಗೂ ಶಾಕ್ ಆಯಿತು ಫಸ್ಟ್ ನೋಡಿದಾಗ. ಆ್ಯಂಡ್ ಇಲ್ಲಿ ದೇವಸ್ಥಾನ ಇತ್ತು, ದೇವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಬಿಟ್ಟಿಲ್ಲ, ಫೋಟೋ ಹಿಡಿಬಾರ್ದು ಅಂತ ಹೇಳಿದ್ರು. ಆ್ಯಂಡ್ ಇದೇನಪ್ಪ ಕಾಯಿನ್ಸ್ ಅನಿಸ್ತಿದ್ದಾರೆ ಎಲ್ಲರೂ ಅಂತ ಏನಾರು ಕೇಳ್ತಿದ್ರೆ. ಆ್ಯಂಡ್ ಇದು ಬಂದು ದೇವ್ರ ದರ್ಶನ ಆದಮೇಲೆ ಬರ್ತಾ ದೇವಸ್ಥಾನ ಒಳಗಡೆನೆ ಸೈಡಲ್ಲಿ ಈ ಕಾಯಿನ್ಸ್ನ ಪೇಸ್ಟ್ ಮಾಡ್ತಾರೆ. ಇದೇಂತಕ್ಕಪ್ಪ ಅನ್ಸೋದು ಅಂತಂದರೆ, ನೀವೇನಾದರೂ ಅಂದ್ಕೊಂಡು ಅದು ಆಗುತ್ತಾ ಇಲ್ವಾ ಅಂತ ನೋಡಬೇಕಾದ್ರೆ ಆ ಕಾಯಿನ್ನ ಪೇಸ್ಟ್ ಮಾಡಿ ಬೇಡ್ಕೊಂಡ್ರೆ ಆ ಕಾಯಿನ್ ಅಲ್ಲೇ ಸ್ಟೇ ಆದರೆ ಅದು ಆಗುತ್ತೆ ಅಂತ ನಂಬ್ತಾರೆ. ಆ್ಯಂಡ್ ಅದು ಬಿದ್ದೋದ್ರೆ ಅದು ಆಗಲ್ಲ ಅಂತ ಒಂದು ಚಿಕ್ಕ ನಂಬಿಕೆ. ಆ್ಯಂಡ್ ಎಲ್ಲರೂ ಅದನ್ನು ಟ್ರೈ ಮಾಡ್ತಾರೆ. ಸೊ ಹೌದು, ಹೀಗಿತ್ತು. ಆ್ಯಂಡ್ ನಾನು, ನನ್ನ ತಮ್ಮ, ನನ್ನ ತಂಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆ ಕಾಯಿನ್ನ ಪೇಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಫೈನಲಾಗಿ ನನ್ನ ಫಸ್ಟ್ ಕಾಯಿನಲ್ಲೇ ಅಂಟ್ಕೋತು. ಏನು ಬೇಡ್ಕೊಂಡೆ ಅಂತ ಕೇಳಬೇಡಿ, ಓಕೆನಾ? ಯಾಕಂದರೆ ಅದು ಹೇಳಬಾರ್ದು, ನಿಜ ಆಗಲ್ಲ ಅಂತ ನಾನು ನಂಬ್ತೀನಿ. ಅದು ಅಕಸ್ಮಾತ್ ನಿಜ ಆದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಕಮ್ಸ್ ಸಿಕ್ಕಾಪಟ್ಟೆ ಹೊತ್ತಾದಮೇಲೆ ಆ್ಯಂಡ್ ಫೈನಲಿ ನಾವು ದೇವ್ರ ಹತ್ರ ಬಂದ್ವಿ. ಆ್ಯಂಡ್ ಇಲ್ಲಿ ದೇವ್ರ ಪಾದದ ಕೆಳಗಡೆನೂ ಆವಾಗಲೇ ನಾನು ತೋರಿಸಿದ್ನಲ್ಲ ಅದೇ ಥರ ಇಲ್ಲೂ ಕಾಯಿನ್ಸ್ನ ಪೇಸ್ಟ್ ಮಾಡ್ತಾರೆ. ಇದೇನಪ್ಪ ಅಂದರೆ ದೇವ್ರ ಕಾಲ ಹತ್ರ ಪೇಸ್ಟ್ ಮಾಡೋ ಒಂದು ನಂಬಿಕೆ. ಆ್ಯಂಡ್ ಕಾಯಿಗಳು ಇದು ಒಳಗಿರೋದು. ಈ ಮರ ತುಂಬ ದೊಡ್ಡದಿದೆ. ಆ್ಯಂಡ್ ಇದು ಒಂದು ಮರ ಅಲ್ಲ, 2 ಮರ. ಆ್ಯಂಡ್ ಮಿಕ್ಕಿದ್ದೆಲ್ಲ ಅದರ ಬೇರ್ಗಳು. ಆ್ಯಂಡ್ ಕಂಪ್ಲೀಟಾಗಿ ಆ ಮರ ಪೂರ್ತಿ ಒಂದು ಮರ ಅಲ್ಲ ಇದು, ನಾನು ಹೇಳ್ದಂಗೆ ಇದು 2 ಮರ ಅಂಟ್ಕೊಂಡಿರೋದು. ಆ್ಯಂಡ್ ಮಿಕ್ಕಿದ್ದು ಅದೇನಿದೆ ಎಲ್ಲದೂ ಅದ್ರದ್ದು ಬೇರ್ಗಳು, ಅದ್ರ ರೂಟ್ಸು. ಸೊ ಏನೇ ಬೇಡ್ಕೊಂಡು ಇಲ್ಲಿ ಕಟ್ಟಿದ್ರೆ ಎಲ್ಲ ಥರ ಕಟ್ತಾರೆ, ನಾಟ್ ಜಸ್ಟ್ ಕಾಯಿಗಳು. ಆ್ಯಂಡ್ ನೀವು ನೋಡಬೇಕಿತ್ತು
ಫೋಟೋಸ್ ಯಾರಾದರೂ ಲೈಕ್ ನಿಮ್ಮ ಜೊತೆನೇ ಇರಬೇಕು ಅಂತ ಅಂದ್ಕೊಂಡು ಫೋಟೋಸು ಮತ್ತು ಹಾಲ್ ಟಿಕೆಟ್ ಇರ್ಬೋದು. ನಿಮ್ಮ ಮದುವೆ ಆಗಿಲ್ಲ ಅಂದರೆ ಮದುವೆದು ಏನೋ ಅದು ಪೇಸ್ಟ್ ಮಾಡಿದ್ರು. ಆ್ಯಂಡ್ ಕೆಲಸ ಸಿಗಬೇಕಾದ್ರೆ ರೆಸ್ಯೂಮ್ಗಳು ಕೂಡ ಇತ್ತು. ಆ್ಯಂಡ್ ಒಳಗಡೆ ಏನಿದೆ ನಾನು ತೋರಿಸ್ತಾ ಇದ್ದೀನಿ. ಈಚೆ ಕಡೆದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಕಂಪ್ಲೀಟ್ 2 ಮರ ಆ್ಯಂಡ್ ಬೇರುಗಳು ಪೂರ್ತಿ ಈ ತೆಂಗಿನಕಾಯಿಗಳೇ ಇರುತ್ತೆ. ಸೊ ಇದನ್ನು 9 ವಾರಗಳು ಕಟ್ಟಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಹೇಳ್ತಾರೆ, ನೀವು ಅವ್ರಿಗೆ ಹೇಳಬೇಕಾಗತ್ತೆ ಏನಕ್ಕೆ ಕಾಯಿ ಕಟ್ಟಬೇಕು ಅಂತ. ಫಸ್ಟ್ ಕಾಯಿ ಇಸ್ಕೊಂಡು ಆಮೇಲೆ ಅಲ್ಲಿ ಟೋಕನ್ ಥರ ಕೊಡ್ತಾರೆ ಏನಕ್ಕೆ ಅಂತ. ಅದ್ರ ಮೇಲೆ ರೀಸನ್ ಇರುತ್ತೆ. ಆಮೇಲೆ ಈ ಮರ ಪೂರ್ತಿ ಅಷ್ಟು ಸುತ್ತಾಕಬೇಕು. ಒಂದು 108 ಇರುತ್ತೆ ಅಥವಾ 48 ಇರುತ್ತೆ. ಆ್ಯಂಡ್ ನಮ್ಮ ಮಮ್ಮಿ ಅದು ಏನು ಕೇಳ್ಕೊಂಡ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವರು 108 ರೌಂಡ್ ಮಾಡಬೇಕಿತ್ತು. ಆ್ಯಂಡ್ ಸೊ ಅದರಿಂದನೇ ನಮ್ಗೆ ಅದ್ರಲ್ಲಿ ಲೇಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೀಗಗಳು ಕಾಣಿಸ್ತಿದೆ. ಯಾಕೆ ಇಷ್ಟೊಂದು ಬೀಗಗಳು ಹಾಕಿದ್ದಾರೆ ಅಂದರೆ ದೇರ್ ಇಸ್ ಅ ಸ್ಟೋರಿ ಫಾರ್ ದ್ಯಾಟ್ ಆಲ್ಸೋ. ಬಿಕಾಸ್ ನೀವು ಇಷ್ಟಪಡೋರು ಅಥವಾ ಯಾರಾದರೂ ನಿಮ್ಮ ಜೊತೆನೇ ಇರಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಸೊ ಅವ್ರ ಹೆಸರಲ್ಲಿ ಈ ಬೀಗನ ಕಟ್ತಾರೆ. ಸೊ ದಟ್ ಅದು ಲಾಕ್ ಮಾಡಿದಾಗ ಅವ್ರ ಜೊತೆನೇ ನೀವು ಇಷ್ಟಪಡೋರು ನಿಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ನಂಬಿಕೆ. ಆ ದೇವಸ್ಥಾನಕ್ಕೆ ಹೋಗೋದು ಎಲ್ಲರೂ ನಂಬ್ತಾರೆ. ಆ್ಯಂಡ್ here comes the baby photos video ಮಾಡ್ತಿದ್ದೆ. ಸೊ ಈ ದೇವ್ರದ್ದು ಸೌಂಡನ್ನ ನನಗೆ ನಿಜವಾಗ್ಲೂ ಮ್ಯೂಟ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಬಿಕಾಸ್ ಎಷ್ಟು ಕಾಮ್ ಫೀಲ್ ಆಗುತ್ತೆ, ಎಷ್ಟೇ ಸೌಂಡ್ ಇದ್ದರೂ ಎಷ್ಟು ನೆಮ್ಮದಿಯಾಗಿರುತ್ತೆ ಕೇಳೋಕ್ಕೆ. ಸೊ ಹೌದು. ಆ್ಯಂಡ್ ಇಲ್ಲಿ ಇದು ಏನು ಸ್ಪೆಷಲಪ್ಪ ಅಂದರೆ ಅಮಾವಾಸ್ಯೆ ಆಗಿರ್ಬೋದು ಅಥವಾ ಹುಣ್ಣಿಮೆ, ಯಾವುದೇ ದಿನ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನೈಟ್ ಟೈಮ್ಸ್ ಆಗಿರ್ಬೋದು ಈ ದೇವ್ರ ಹತ್ರ ಅಥವಾ ನಿಮ್ಗೆ ಏನಾದ್ರು ಬೇಡ್ಕೊಂಡು ಅದು ಆಗುತ್ತಾ ಅಂತ ಕೇಳ್ತಾರೆ, ದೇವ್ರನ್ನ ಕೇಳಿಸ್ತಾರೆ. ಆ್ಯಂಡ್ ಅದು ಯಾವ ಕಡೆ ರೈಟ್ ಅಥವಾ ಲೆಫ್ಟ್ ಮೂವ್ ಆಗೋ ಥರ ಇರುತ್ತೆ. ಆ್ಯಂಡ್ ಅದು ಯಾವ ಕಡೆ ಮೂವ್ ಆಗುತ್ತೋ ಆ ಕಡೆ ಇವಾಗ ಫಾರ್ ಎಕ್ಸಾಂಪಲ್ ರೈಟ್ ಮೂವ್ ಆದರೆ ಅದು ಆಗುತ್ತೆ ಅಂತ ಅರ್ಥ. ಆ್ಯಂಡ್ ಲೆಫ್ಟ್ ಮೂವ್ ಆದರೆ ಆಗಲ್ಲ ಅಂತ ಅರ್ಥ. ಸೊ ಆ ಥರ ಅದನ್ನು ನಂಬ್ತೀವಿ. ಆ್ಯಂಡ್ ಕಾಣಿಸ್ತಿದೆಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಇದನ್ನು ಮಾತ್ರ ನೋಡೋಕೆ ನಿಜವಾಗ್ಲೂ ಸೂಪರ್ವಾಗಿತ್ತು. ಸೌಂಡ್ ಆಗಿರ್ಬೋದು. ಆ್ಯಂಡ್ ಎಷ್ಟು ಕ್ರೌಡ್ ಇತ್ತು ಅಂದರೆ ಸಿಕ್ಕಾಪಟ್ಟೆ, ನೀವು ಸುತ್ತಕ್ಕೂ ಆಗಲ್ಲ ಅಷ್ಟು ಜನಗಳಿರ್ತಾರೆ. ಆ್ಯಂಡ್ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ನಿಜ. ಸೊ ಈ ವಿಷಯ ನಿಮಗೆ ಯೂಸ್ಫುಲ್ ಆಗಿದೆ ಅಂತ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಸೊ ನೋಡಿದ್ರಲ್ಲ ಈ ದೇವಸ್ಥಾನ ಹೇಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿನ ಸ್ಪೆಷಲ್ ಏನೇನಿರುತ್ತೆ, ಈ ದೇವಸ್ಥಾನ ಹೇಗಿರುತ್ತೆ ಆ್ಯಂಡ್ ಎಲ್ಲನೂ ನಾನು ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ. ಸೊ ನಿಮ್ಗೆ ಯಾವುದೇ ಥರ ಕಷ್ಟ ಇದ್ದರೂ ಹೋಗಿ 9 ವಾರ ಕಾಯಿ ಕಟ್ಟೋದು ನಿಜ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಲವ್ ಯು ಆಲ್.